ರಾತ್ರಿ ಬೆಳಗ್ಗೆ 5:20 ಆಗಿತ್ರಿ. ಬಾಗ್ಲ ಬರ್ಸಾತಿದ್ರಿ. ಯಾರಂತ ಕೇಳಿದ್ರು. ನಾವು ಗಿರೀಶ್ ಅನ್ನತ್ತಿದ್ದಾರಿ. ಅವ ಯಾ ಗಿರೀಶ್ ಅಂತಂದು ಬಾಗ್ಲ ತೆಗೆದು ನೋಡಿದಾಗ ಒಳ ಬಂದಾರಿ. ಒಳ ಬರೋಣ ನಮ್ಮ ಅಜ್ಜಿ ಕೇಳಿದ. ನಾವು ಅಜ್ಜಿ ಮುಕ್ಕೊಂಡಿದ್ಲು ಎಬ್ಸಿದೆ ರೀ. ಅಜ್ಜಿ ಕೇಳಿದ, ಅಜ್ಜಿ ಅಂಜಲಿನ ಲವ್ ಮಾಡತ್ತೆ, ನಾನು ಕರ್ಕೊಂಡು ಮದುವೆ ಹಾಕ್ಯವ ನಾವಿಬ್ರು ಅಂತಂದ್ರೆ. ಅಜ್ಜಿ ಏನಂದ್ಲಿ, ಹಿರಿಯರನ್ನ ಕರ್ಕೊಂಬ ಮಾಡ್ಕೊಡ್ತೇನೆ ಹಿಂಗೆ ಅಂತ ಅಂದಿದ್ದಕ್ಕೆ, ಅಂಜಲಿ ನೀವು ಹೊರಗೆ ಬರ್ತಿಲ್ಲ ನೋಡಿ, ನಿನ್ನ ಕೊಂದು ಹೋಗ್ಕೆ ನೋಡಿ ನಾನಂತ ಬೆದರಿಕೆ ಹಾಕಿ ನಾ ಚಾಕು ತೆಗ್ದು ನೋಡಿದೆ. ಅಕ್ಕ ಹಿಂದೆ ಸರಿ ಅಂತಂದೆ. ಹಿಂದೆ ಸರಿಲಿಲ್ಲ ರೀ. ಆಕಿ ಸರಿಲಿಲ್ಲ ರೀ. ಸ್ವಲ್ಪ ದೂರ ಸರಿದ್ಲು. ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದ ರೀ. 2 ದಿವಸದಿಂದ ಪೊಲೀಸರಿಗೆ ಬಂದಿದ್ರು ನೀವು? 2 ದಿವಸ ಇಲ್ಲ ರೀ. ಈ ಸ್ವಲ್ಪ ನಮಗೆ ಭಯ ಐತಿ, ನಮ್ಮ ಬೆದರಿಕೆ ಹಾಕಿದ್ದು ಪೊಲೀಸರಿಗೆ ಹೇಳಿದ್ದೀವಿ ರೀ. ಈಗ ಹನುಮ ಜಯಂತಿ ಎಷ್ಟನೇ ತಾರೀಕು ಇತ್ತು ರೀ. ಅವನ ಬೆದರಿಕೆ ಹಂಗೆ ಹೇಳಿಲ್ಲ ರೀ ಅವ್ರು. ಈಗ ಒಂದು ಹುಡುಗಿದ ಕೊಲೆ ಆಗೈತಲ್ಲ, ಅಂಜಲಿ ನನ್ನ ಜೋಡಿ ನೀ ಮೈಸೂರಿಗೆ ಬರಲಿಲ್ಲ, ನಿನ್ನ ಕೊಂದ ಹೋಗ್ಕೆ ನಾ ಮೈಸೂರಿಗೆ ಅಂತ, ನಿನ್ನ ಕೊಂದು ಮೈಸೂರಿಗೆ ಹೋಗ್ಕೆ ನಂದು ಬೆದರಿಕೆ ಹಾಕಿದ್ದಾನೆ. ಅದನ್ನ ಕೇಳಿ ನಾವು ಬಂದು ಹೇಳಿದೀವಿ ರೀ ಪೊಲೀಸರಿಗೆ. ಅವ್ರು ನಾ ಎಲ್ಲ ಇದು ಎನ್ಕ್ವೈರಿ ಮಾಡ್ತೇವೆ ಅಂತಂದ್ರಿ. ಅವ್ರನ್ನ ಮಾಡಿ ಅಲ್ಲಮ್ಮ, ನೀವು ಪೊಲೀಸರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಅವಾಗ? ಯಾರ್ಯಾರು ಬಂದಿದ್ರು ಕಂಪ್ಲೇಂಟ್ ಕೊಡಾಕ? ನಾನು ನಮ್ಮ ಅಜ್ಜಿ ಬಂದಿದ್ದು. ಏನಂತ ಕಂಪ್ಲೇಂಟ್ ಕೊಟ್ರಿ? ಅವ ಹಿಂಗೆ ಅಂದಿದ್ದೆಲ್ಲ ಬೆದರಿಕೆ ಹಾಕೇನಂತ ಹೇಳಿದ್ವಿ. ಅವ್ರು ಏನಂದ್ರೆ, ಈಗ ಒಂದು ಆಗೈತಲ್ಲ ಅದನ್ನ ಇದು ಮಾಡ್ತಾರ, ನಾ ಎನ್ಕ್ವೈರಿ ಮಾಡ್ತೇನೆ ತಗೋ, ನಿಮ್ಗೆ ಕರಿತೇನೆ, ಕರ್ದಾಗ ಬರ್ರಿ ನೀವು ಅಂತಂದ್ರು. ಅಂದ್ರೆ ಅವ್ನ ಹುಡ್ಕ್ಯಾಡಿದ್ರಿ, ಅವನ್ನ ಸಿಗ್ಲಿಲ್ಲ. ಒಂದು ಹುಡುಗಿದು ಬಂಗಾರ ಬೆಳಿ ತೊಗೊಂಡು ಓಡೋಗ್ಯಾನ್ರಿ ಬದ್ಲಾವ. ನಮ್ಮ ಓಣ್ಯಾಗ ವೀರಾಪ್ರ ಓಣ್ಯಾಗ ರೀ. ಈಗ 2ನೇದಾಗ ನಮ್ಮ ಅಕ್ಕ ನಾ ಮಾಡಂಗಿಲ್ಲ, ನೀನು ಲವ್ ಮಾಡಂಗಿಲ್ಲ ಅಂದ್ರು ಇದು ಮಾಡಿದ್ದಾರೆ. ಮನೆಗೆ ಬಂದಿಲ್ರಿ. ಅವ ಫೋನ್ ಹಚ್ಚಿ ಬೆದರಿಕೆ ಹಾಕ್ತಿದ್ದಾರಿ. ಹಾಂ ರೀ. ನೀನು ನನ್ನ ಮದುವೆ ಮಾಡ್ಕೋತಿಲ್ಲ, ನಿನ್ನ ಕೊಂದು ಹೋಗ್ಕೆ ನೋಡಿ ನಾನು ಬೆದರಿಕೆ ಹಾಕ್ತೇನೆ. ಹಂಗ 1 ತಿಂಗಳಿಂದ ಅವ ಏನು ಮಾಡ್ತಾನ, ಅವನ್ ಯಾವ ಓಣಿ ಅಂತ ಗೊತ್ತಿಲ್ರಿ ನಮಗೆ. ಆಕಿ ಇದು ಕೆಲ್ಸಕ್ಕೆ ಹೋಗಿದ್ಲು ರೀ, ಕ್ಯಾಂಟೀನ್ ಒಳಗೆ ಊಟ ನೀಡೋ ಸರ್ವಿಸಿಗೆ ಹೋಗಿದ್ಲು. ಇಲ್ಲ ರೀ, ಅವ್ರದ್ದೇನು ತಪ್ಪಿಲ್ಲ. ಪೊಲೀಸರು ಪಾಪ ಅವರು ಎಲ್ಲ ಎನ್ಕ್ವೈರಿ ಮಾಡ್ಯಾರ, ಅವ್ರಿಗೆ ಸಿಕ್ಕಿಲ್ಲ ರೀ. ಅವ ಮೊದ್ಲ ಮೈಸೂರಿಗೆ ಓಡೋಗ್ಯಾನಂತ ಅವ್ರಿಗೂ ಗೊತ್ತಿಲ್ಲ ರೀ. ಅವತ್ತು ಹೇಳಿಲ್ಲ ನಾ ಅವ್ರಿಗೆ ಮೈಸೂರಿಗೆ ಹೋಗ್ಯಾನ, ನೆನಪಾಗಿಲ್ಲ. ಹಿಂಗೆ ಮಾಡ್ಯಾನ್ರಿ. ಪರಿಚಯ ಇಲ್ಲ ರೀ ನಮ್ಮ ಅಕ್ಕಂಗೆ. ಅವ ಅಲ್ಲೇ ಓಣಾನು ರೀ. ಅವ ಬೇರೆ ಕಡೆ ಮನೆ ಅಲ್ಲಿ ಓಣ್ಯಾಗಿರ್ತಿದ್ದ ರೀ. ಅವ ನಮ್ಮ ಮನೆ ಕಡೆ ಅಡ್ಡಾಡೋದು ನೋಡೇ ನಾನು ನಮ್ಮ ಅಕ್ಕಗೆ ಕೇಳಿದ್ದೆ ರೀ. ಇಲ್ಲ ಹಿಂಗೆ ಬೆದರಿಕೆ ಹಾಕತ್ತಾನವ, ಅಜ್ಜಿಗೆ ಹೇಳಿ ನೀನು ಅಂತಂದು ನಮ್ಮ ಅಜ್ಜಿಗೆ ನಾ ಹೇಳಿದ್ದೆ ರೀ. ನಮ್ಮ ಅಜ್ಜಿ ನೀನು ಆಕಿ ಮಾಡಂಗಿಲ್ಲ ಅಂತ ನೀ ಎದಕ್ಕೆ ಮ್ಯಾಗ ಬಿದ್ದಿ ಅಕ್ಕಿಗೆ ಅಂತಂದ್ರೆ, ಅಮ್ಮ ಆಕಿ ಬೇಕಂದ್ರೆ ಬೇಕು ನಂಗಂದ್ರೆ, ನಿಂಗೆ ಆಕಿ ಬೇಕಂದ್ರೆ ಇರೋರಿಗೆ ಕಳ್ಸಿ ನೀನು ಅಂತ. ಹಾಲ್ನಾಗ ರೀ ಬೆಳಗ್ಗೆ ಬಾಗ್ಲ ತಟ್ಟಿದಾರಿ. ಅವ ಒಂದ್ಸಲ ತಟ್ಟಿದ, ನಾವು ಎಚ್ಚರಾಗಲಿಲ್ಲ. 2ನೇ ಸಲ ತಟ್ಟಿದಾಗ ಎಚ್ಚರಾಗೈತ್ರಿ. ಎಚ್ಚರಾದಾಗ ನಾನು ಓಡ್ನಿ ಇದು ಹಾಕೊಂಡು ಹಿಂಗೆ ಎದ್ದು ಬರತ್ತೇನಿ. ಅಕ್ಕ ತಡಿ ನಾ ಬಾಗ್ಲ ತೆಗಿತೇನೆ ಅಂತಂದು ನಾ ತೆಗ್ಯಾಕೆ ಮುಂದೆ ಬಂದೇನಿ ರೀ. ಆಕಿನ ತೆಗ್ದಾಳ್ರಿ ಬಾಗ್ಲ. ಇಲ್ಲ ರೀ, ಮಲ್ಕೊಂಡಿದ್ವಿ ಎಲ್ಲರೂ. ಎಲ್ಲ